ಈಗ ಸ್ಟಡೀಸ್ ಹೇಳೋ ಪ್ರಕಾರ ತುಂಬಾ ಜನ ಕೊಲೆಸ್ಟ್ರಾಲ್ ಬ್ಯಾಲೆನ್ಸ್ ಆಗೋ ಅಷ್ಟೊತ್ತಿಗೆ ಮೆಡಿಕೇಶನ್ಸ್ ಅನ್ನ ಸ್ಟಾಪ್ ಮಾಡ್ಬಿಡ್ತಿದ್ದಾರೆ ಅಂತ. 87% ಆಫ್ ಇಂಡಿಯನ್ಸ್ ಕೊಲೆಸ್ಟ್ರಾಲ್ ಮ್ಯಾನೇಜ್ ಮಾಡೋ ಅಷ್ಟೊತ್ತಿಗೆ ಅದನ್ನ ಕಂಟ್ರೋಲಿಗೆ ತಗೊಂಡ್ಬರೋ ಅಷ್ಟೊತ್ತಿಗೆ ಥೆರಪಿನ ಮೆಡಿಕೇಶನ್ಸ್ ಅನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ. ವೈ ಇಸ್ ಇಟ್ ಹ್ಯಾಪನಿಂಗ್ ಡಾಕ್ಟರ್? ಯಾಕೆ ತಗೋತಾ ಇಲ್ಲ? ಏನಂದ್ರೆ ಈಗ ನಾವು ಡಾಕ್ಟರ್ಗಳು ಪ್ರಿಸ್ಕ್ರಿಪ್ಷನ್ಸ್ ಎಲ್ಲ ಕೊಟ್ಟಾಗ ಅದು 3 months ಅಂತ, ಯೂಶಲಿ 3 to 4 months 6 months ಅಂತ ಕೊಡ್ತೀವಿ. ಅದೇನಂದ್ರೆ ಕೊಲೆಸ್ಟ್ರಾಲ್ ಮೆಡಿಸಿನ್ಸ್ ಏನಂದ್ರೆ ಅದು 3 ಅಥವಾ 4 ತಿಂಗಳಾದ್ಮೇಲೆ ನಾವು ಮತ್ತೆ ರೀಚೆಕ್ ಮಾಡಿ ಮತ್ತೆ ಅಗೇನ್ ವಿಲ್ ಕಂಟಿನ್ಯೂ ದ ಡೋಸ್. ಅಂದ್ರೆ ಆ ಡೋಸ್ ನ ಜಾಸ್ತಿ ಮಾಡ್ಬೇಕಾ ಕಮ್ಮಿ ಮಾಡ್ಬೇಕಾ ಅದು ಮತ್ತೆ ಆ ಕೊಲೆಸ್ಟ್ರಾಲ್ ರಿಪೋರ್ಟ್ ನೋಡ್ಕೊಂಡು ಬಾಣ್ತೀವಿ. ಎಷ್ಟೋ ಜನಗಳು ಏನಂದ್ರೆ ನಮ್ಗೀಗ 3 ತಿಂಗಳಿಗೆ ಮೆಡಿಸಿನ್ ಕೊಟ್ಟಿದ್ದಾರೆ, ಮತ್ತೆ ಅವರು 6 ತಿಂಗಳು ವರ್ಷ ಆದ್ಮೇಲೆ ಬರ್ತಾರೆ. ಬಂದಾಗ ನಮ್ಗೆ ಮತ್ತೆ ರೀಚೆಕ್ ಮಾಡಿದಾಗ ಅದು ಹಾಗೆ ಇರುತ್ತೆ. ಅಂದ್ರೆ ಯೂಶಲಿ ನಮ್ಗೆ ಕೊಲೆಸ್ಟ್ರಾಲ್ಗೆ ಆ ಮೆಡಿಸಿನ್ ತಗೊಳ್ಳೋವರೆಗೂ ಅದು ಕೊಲೆಸ್ಟ್ರಾಲ್ ಕಂಟ್ರೋಲ್ ಇರುತ್ತೆ. ಆ ಮೆಡಿಸಿನ್ ಬಿಟ್ಟಾದ್ಮೇಲೆ ಏನಾಗುತ್ತೆ ಅಂದ್ರೆ ಮತ್ತೆ ಅದೇ ಲೆವೆಲ್ಗೆ ಹೋಗುತ್ತೆ. ನಮ್ಗೆ ಏನಂದ್ರೆ ಈ ಡಯಟ್ ಎಕ್ಸರ್ಸೈಸ್ ನಾವು ಇದೇನಂತ ಹೇಳ್ತೀವಲ್ಲ, ಈಗ ಯಾರಿಗಾರು ಒಬ್ಬರಿಗೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ 160 160 ತರ ಇದ್ರೆ ಅವರು ನಾವು ಈ ಡಯಟ್ ಎಕ್ಸರ್ಸೈಸ್ ಮಾಡೋದ್ರಲ್ಲಿ ಒಂದು 20 ರಿಂದ 30 ಕಡಿಮೆ ಆಗುತ್ತೆ. ಬಟ್ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ 100 ಒಳಗಡೆ ಬರ್ಲಿ ಅಂತ, ಅವಾಗ ಮೆಡಿಸಿನ್ ಬಹಳ ಎಸೆನ್ಷಿಯಲ್. ನಮ್ಗೆ ಈಗ ಏನದು ಸ್ಟ್ಯಾಟಿನ್ಸ್ ಅಂತ ಏನ್ ಮಾತ್ರೆಗಳು ನಾವು ಇನಿಷಿಯಲಿ ಕೊಲೆಸ್ಟ್ರಾಲ್ ಲೋರಿಂಗ್ ಕೊಡ್ತೀವಿ, ಅದನ್ನ ಕರೆಕ್ಟ್ ಡೋಸ್ ಅಲ್ಲಿ ನಮ್ಗೆ ಅವ್ರಿಗೆ ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ ಇಲ್ವಾ, ಯಾವ ಡೋಸ್ ಅಲ್ಲಿ ಕೊಡ್ಬೇಕು. ಏನಾಗುತ್ತೆ ಅಂದ್ರೆ ಕೆಲವರಿಗೆ ನಾವು ಮಾತ್ರೆ ತಗೊಂಡಾಗ ಒಂದೇ ಡೋಸ್ ಅಲ್ಲೇ ತಗೋತಾ ಇರ್ತಾರೆ. ಅವ್ರಿಗೆ ಏನಾದ್ರು ಅದು ನಾವು ಕೊಡ್ತಾ ಇರೋ ಡೋಸ್ ಏನಾದ್ರು ಅದಕ್ಕೆ ಸರಿಯಾಗಿ ಸೂಕ್ತವಾಗಿಲ್ಲದೆ ಅದು ಮತ್ತೆ ಕಾಯಿಲೆಗಳು ಪ್ರೋಗ್ರೆಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಅದಕ್ಕೇನೆ ಅದು ಪೀರಿಯಾಡಿಕ್ ಚೆಕ್ಅಪ್ ಅಂದ್ರೆ ನಾವು ಒಂದು 3 ರಿಂದ 6 ತಿಂಗಳಿಗೆ ಒಮ್ಮೆ ಅವ್ರನ್ನ ಕರೆದು ನಾವು ಕೊಡ್ತಾ ಇರೋ ಮೆಡಿಸಿನ್ ಡೋಸ್ ಏನಾದ್ರು ಜಾಸ್ತಿ ಮಾಡ್ಬೇಕಾ, ಅಥವಾ ಆ ಮೆಡಿಸಿನ್ಸ್ ಅಲ್ಲಿ ಏನಾದ್ರು ಸೈಡ್ ಎಫೆಕ್ಟ್ ಇದ್ದು ಅವ್ರಿಗೆ ಟಾಲರೇಟ್ ಆಗ್ತಾ ಇಲ್ಲ ಅಂದ್ರೆ ನಾವು ಆ ಡೋಸ್ ನ ನಾವು ಬೇರೆ ಏನಾದ್ರು ಮಾತ್ರೆಗಳನ್ನ ಅದನ್ನ ಚೇಂಜ್ ಮಾಡ್ಬೇಕಾ, ಇದೆಲ್ಲನೂ ನಾವು ನೋಡ್ತೀವಿ. ಸೊ ನಮ್ ಬೇಸಿಕಲಿ ಏನಂದ್ರೆ ಆ ಕೊಲೆಸ್ಟ್ರಾಲ್ ಮೆಡಿಸಿನ್ ನಾವು ತಗೋಬೇಕಾದ್ರೆ ಅಷ್ಟೇ ಕಂಟ್ರೋಲ್ ಇರುತ್ತೆ. ಅದನ್ನ ಬಿಟ್ಟಾದ್ಮೇಲೆ ಮತ್ತೆ ಜಾಸ್ತಿ ಆಗುತ್ತೆ. ಮತ್ತೆ ಅದರಿಂದ ನಮ್ಗೆ ಏನಂದ್ರೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಏನಂತ ಹೇಳ್ತೀವಿ, ಇದು ನಮ್ಮ ರಕ್ತದಲ್ಲಿ ಯಾವಾಗಲೂ ಜಾಸ್ತಿ ಇದ್ರೇನೆ ನಮ್ಗೆ ಈ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಮತ್ತೆ ಇದೆಲ್ಲ ಈ ಪೆರಿಫರಲ್ ವಾಸ್ಕ್ಯುಲರ್ ಡಿಸೀಸ್ ಅಂತ ನಾವೇನ್ ಹೇಳ್ತೀವಿ, ಅದನ್ನ ಬ್ಯಾಡ್ ಕೊಲೆಸ್ಟ್ರಾಲ್ ನಾವು ಎಷ್ಟು ಕಮ್ಮಿ ಮಾಡ್ತೀವಿ ಅಷ್ಟು ಸಾಧ್ಯತೆಗಳು ಈ ತರ ನಾವು ಕಾಯಿಲೆಗಳನ್ನ ಪ್ರಿವೆಂಟ್ ಮಾಡೋದಕ್ಕೆ. ಎಸ್ ಡಾಕ್ಟರ್.